108 108 ಸಂಖ್ಯೆಗೆ ನಮ್ಮ ಹಿಂದೂ ಧರ್ಮದೊಳಗೆ ಭಾಳ ಮಹತ್ವ ಐತಿ. ಎಲ್ಲರೂ ಹೇಳ್ತಾರೆ 108 ಸಲ ನಾವು ಮಂತ್ರ ಹೇಳಬೇಕು. ಜಪಮಾಲೆ ಒಳಗೂ 108 ಮನೆ ಇರ್ತಾವೆ. ಆದರೆ ಈ 108 ಈ ಸಂಖ್ಯೆ ಹಿಂದಿಂದು ಒಂದು ಕತೆ ಐತಿ, ಅದನ್ನು ಇವತ್ತು ಹೇಳ್ತೀನಿ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯೂಯಲ್ ದಿಲ್. ಪರಮೇಶ್ವರ ಸತಿಯನ್ನು ಮದುವೆ ಆಗಿರ್ತಾರೆ. ಸತೀ ದೇವಿಯವ್ರ ತಂದೆ ದಕ್ಷ ಪ್ರಜಾಪತಿ. ಒಂದಿನ ಏನಾಗಿರ್ತೈತಂದ್ರೆ, ದಕ್ಷ ಒಂದು ದೊಡ್ಡ ಯಜ್ಞ ಮಾಡಿರ್ತಾನೆ. ಅದಕ್ಕೆ ಎಲ್ಲ ದೇವರನ್ನು ನಿಮಂತ್ರಣ ಕೊಟ್ಟು ಆಹ್ವಾನಿಸಿರ್ತಾನೆ. ಆದರೆ ಶಿವನನ್ನು ಮಾತ್ರ ಕರೆದಿರಂಗಿಲ್ಲ. ಸತೀದೇವಿಗೆ ಇದರಿಂದ ಭಾಳ ನೋವಾಗಿರ್ತೈತಿ. ಆದರೂ ತಂದೆ ಮನೆಗೆ ಹೋಗಿ ಯಜ್ಞ ನೋಡ್ಬೇಕಂತ ಅವ್ರು ಹೋಗ್ತಾರೆ. ಆದರೆ ಅಲ್ಲಿ ಹೋದ ಕೂಡಲೇ ದಕ್ಷನು ಶಿವನ ಬಗ್ಗೆ ಭಾಳ ಅವಮಾನವಾಗಿ ಮಾತಾಡ್ಬಿಡ್ತಾರೆ. ಅದನ್ನು ಕೇಳಿದ ಸತಿಗೆ ಭಾಳ ದುಃಖ ಆಗ್ತೈತಿ. ಆಕೆ ಆ ದುಃಖ ತಡೆಯೋಕ್ಕಾಗ್ಲಾರ್ದ ಅಲ್ಲೇ ಯಜ್ಞದ ಅಗ್ನಿ ಒಳಗೆ ತನ್ನಂತ ಅರ್ಪಿಸ್ಕೊಂಡು ಬಿಡ್ತಾಳೆ. ಈ ಸುದ್ದಿ ಕೇಳಿ ಶಿವನಿಗೆ ಭಾಳ ಕೋಪ ಬರ್ತೈತಿ. ಅವಾಗ ಶಿವನ್ ಏನು ಮಾಡ್ತಾನಂದ್ರೆ, ಸತೀದೇವಿಯ ದೇಹವನ್ನು ತಗೊಂಡು ವಿಶ್ವದಾದ್ಯಂತ ಸಂಚರಿಸ್ತಾರೆ. ಈ ಟೈಮ್ ಒಳಗೆ ಸೃಷ್ಟಿ ತನ್ನ ಸ್ಥಿರತೆನ ಕಳ್ಕೊಂಡ್ಬಿಡ್ತೈತಿ. ಆಗ ಮಹಾವಿಷ್ಣು ತಮ್ಮ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಆ ಭಾಗಗಳು ಬಿದ್ದಿದ್ದ ಪ್ಲೇಸ್ಗಳನ್ನು ನಾವು ಶಕ್ತಿಪೀಠ ಅಂತ ಪೂಜಿಸ್ತೀವಿ. ಇದಾದ ನಂತರ ಸತೀದೇವಿ ಶಿವನನ್ನು ಪಡೆಯಬೇಕೆಂದು ಮತ್ತೆ ಜನ್ಮ ಪಡಿತಾಳೆ. ಆದರೆ ಅವಾಗ ಸಿಗಂಗಿಲ್ಲ. ಅದಾದರೂ ತನ್ನ ಡೆಡಿಕೇಶನ್ ಬಿಡ್ಲಾರ್ದ ಮತ್ತೆ ಜನ್ಮ ಪಡಿತಾಳೆ. ಅವಾಗೂ ಸಿಗಂಗಿಲ್ಲ. ಮತ್ತೆ ಜನ್ಮ ಪಡಿತಾಳೆ. ಅವಾಗೂ ಸಿಗಂಗಿಲ್ಲ. ಹಿಂಗೆ ಮಾಡ್ಕೋತಾ ಇದೇ ರೀತಿ ಎಷ್ಟು ಸಲ ಜನ್ಮ ಪಡಿತಾಳಂತೀರಿ? 108 ಸಲ ಮತ್ತೆ ಹುಟ್ಟಿ ಬಂದ ಮೇಲೆ 108ನೇ ಜನ್ಮದಲ್ಲಿ ಶಿವನನ್ನು ಪಡೆಯುತ್ತಾಳೆ. ಅವರ ಭಕ್ತಿ, ತಪಸ್ಸು, ನಂಬಿಕೆ ಶಿವನ ಮನಸ್ಸನ್ನು ಗೆಲ್ಲುತ್ತದೆ. ಅದಾದ ನಂತರ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ನಡೆಯುತ್ತದೆ. ಇದೇ ನೋಡಿ ಜಗತ್ತಿನ ಫಸ್ಟ್ ಲವ್ ಮ್ಯಾರೇಜ್. ಸೊ ಇದೇ ಕಾರಣಕ್ಕೆ ಅನಿಸುತ್ತೆ 108 ತುಂಬ ಸ್ಪೆಷಲ್ ನಂಬರ್ ಎಲ್ಲರಿಗೂ. ಆ್ಯಂಬುಲೆನ್ಸ್ ನಂಬರ್ ಕೂಡ 108 ತಾನೇ. ಪಾರ್ವತಿ ದೇವಿಯ 108 ಮರು ಜನ್ಮದ ಸ್ಟೋರಿ ಕೇಳಿದ್ಮೇಲೆ ಅನಿಸುತ್ತೆ ಆಂಬ್ಯುಲೆನ್ಸ್ ಕೂಡ ಮನುಷ್ಯನಿಗೆ ಮರುಜನ್ಮ ಕೊಡೋ ಕಾರಣಕ್ಕಾಗಿಯೇ ನಂಬರ್ 108 ಇರ್ಬೋದೇನೋ ಅಂತ. ಈ 108ರ ಗುಟ್ಟು ನಿಮಗಿಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.